ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ, ಗುರುರಾಯರ ವಾರ. ಇವತ್ತು ನಮ್ಮ ಮನೆಯೊಳಗೆ ಏನೇನಾಗ್ತದೆ ನೋಡಕ್ಕೆ ನಮ್ಮ ಜೊತೆ ನೀವು ಬರ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ, ಹಿಂಗೆ ಮನೆ ಮಗಳನ್ನ ಮುಂದೆ ತೊಗೊಂಡೋಗ್ರಿ. ಮತ್ತು ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ನಿಮಗೆಲ್ಲ ವಿಡಿಯೋಗಳು ಬಿಡ್ತಾ ಇದ್ದೀನಿ. ನಾನು ಈ ರೀತಿ ಎಲ್ಲ ಚೀಲ ಒಳಗೆ ಹಾಕಿಟ್ಟೇವಿ. ಅಭಿಮಾನಿಗಳೇ ನೋಡಿ, ನಿನ್ನೆ ನಾನು ಮೆಸೇಜ್ ಮಾಡಿದ್ದೆ ನಮ್ಮ ಅತ್ತೆಯವ್ರಿಗೆ. ಇವತ್ತು ಅವಳು ಮಾಡತ್ತಾಳೆ. ಮತ್ತು ಹಿಂಗೆ ಮಾಡಿ ಹಂಗೆ ಮಾಡಾನತ್ತಾರ. ಚಲೋ ಆಯ್ತು, ಅವಳು ಬಂದ್ಲು. ಅವ್ರಿಗೆ ಎಷ್ಟು ಮಾಡಿದ್ರು ಪಾಪ ಸಮಾಧಾನ ಆಗೋದಿಲ್ಲ. ಹಂಗೆ ಮಾಡಿ ಹಿಂಗೆ ಮಾಡ ಅಂತ ಹೇಳಿ ಅವ್ರನ್ನೂ ಆಗ್ತಾವಲ್ಲ ಈ ವಯಸ್ಸೊಳಗೆ. ಪಾಪ ಮಾಡಲಿ ಅವಳು. ನಾನು ಬಿಸಿನೀರು ಕಾಸಕ್ಕೆ ಈಗ ಬಟನ್ ಚಾಲು ಮಾಡೀನಿ. ಶಾಂಭವಿಗೆ ಎಷ್ಟು ಗಂಟೆಗೆ ಹೋಗ್ತಾಳೆ ಕೇಳಬೇಕು. ಹೋಗ್ಲೀಗ 7:30 ಆಗೈತೆ ನೋಡಿ. ನಿಂದು ಎಷ್ಟು ಗಂಟೆಗೆ ಐತೆ? ಖರೆ ಆದರೂ ಅವ್ರು ಸ್ನಾನ ಆಗ್ತೈತಲ್ಲ, ಈಗ ಮಸಾಜ್ ಮಾಡ್ಕೊಂಡು ಕೂತಾರ. ಈಗ ಬಾಳೋ ತನಕ ಹೋಗಲ್ಲ. ಅವ್ರ ಕಣ್ಣಿಗೆ ಅದು ನೀರು ಹಚ್ಕೊಳ್ಳೋದು ಬಿಟ್ಟಾರ ಈಗ ಬಿಸಿನೀರು. ಅದಕ್ಕೆ ಹೋಗಿ ಬರ್ರಿ. ಅವ್ರು ಸಕ್ಕು ಸಲ್ಮ ಬಂದಾರ. ಚಪಾತಿ ಅದು ಮಾಡತ್ತಾರ. ನಾಷ್ಟ ಮಾಡ್ಕೊಂಡು ನೀನು ರೆಡಿ ಆಗತ್ತಾರ. ಮನೆಗಳೇ ಯಜಮಾನ್ರು ಬಂದರು. ಜಿಮ್ ಮುಗಿಸ್ಕೊಂಡು ಇವತ್ತಿನ ಶುಭ ದಿನ ನೋಡಿ. ಮತ್ತು ಅವ್ರಿಗೆ ಸ್ವೀಟ್ ಕಾರ್ನ್ ಐತಿಲ್ಲಿ ರೆಡಿ ಅದಾವ, ಕಾಯ್ತಾ ಇದ್ದಾವ. ಬರ್ರಿ ನಂಗೆ ತಿನ್ಬರ್ರಿ, ಬರ್ರಿ ತಿನ್ಬರ್ರಿ ಅಂತ ಅವ್ರ ಫೇವ್ರೇಟ್ ಅದ ಭಾಳ ಸ್ವೀಟ್ ಕಾರ್ನ. ಆಮೇಲೆ ಅವ್ರ ಅಮ್ಮ ಕೇಳಾತಿದ್ರು ಎಲ್ಲಿ ಹೋಗಿದಾರೋ ಅಂತ ಹೇಳಿ. ಅಲ್ಲಿ ನೋಡತ್ತಾರ ನೋಡಿ. ಆತಾರ ಅವ್ರಿಗೆ ನಿನ್ನೆಲ್ಲ ಒರೆಸ್ಕೊಂಡ್ರು, ಮ್ಯಾಲಿಂದ ಒರೆಸ್ಕೊಂಡ್ರು. ನಾ ಮಸಾಜ್ ಮಾಡಿದೆ. ಸ್ವಲ್ಪ ಸಣ್ಣ ಬಂದು ನಾಷ್ಟಾನು ಆಯ್ತು. ಮತ್ತು ಮಲ್ಕೊಳತ್ತಾರ ನೋಡಿ. ಎಲ್ಲಿ ಕೂತಲ್ಲಿ ಕನ್ಸತ್ತಾರ. ದೇವ್ರ ಧ್ಯಾನ ಮಾಡತ್ತಾರೇನೋ. ತಿತ್ತುಬಿಟ್ಟು ಒಳಗೆ ಸಕರಲ್ಲಿ ಹಾಂ ಜೋಪ್ ಅಲ್ಲತ್ಸತ ಆತ ಜೋಪ್ನಾರ್ತೆ. ಅಭಿಮಾನಿಗಳಿಗೆ ಅನ್ನ ಮಾಡಿಕೊಂಡು ಮತ್ತು ಹಾಲು ಕಾಶಿ ಆಯ್ತು. ಅವ್ರಿಗೆ ಸ್ವಲ್ಪ ಮೊಸರು ಇತ್ತು ಇಲ್ಲಿ. ಅವರಿಗೆ ಮಜ್ಜಿಗೆದು ಮಾಡ್ಕೋತಾರೆ ಅವ್ರು. ಅದಕ್ಕೆ ಕೊಟ್ಟೆ. ಗ್ಯಾಸ್ ಕಟ್ಟೆನೂ ಕ್ಲೀನ್ ಆಯ್ತು. ಇವತ್ತು ಕೆಲಸದವ್ರು ನಮ್ಮ ಮನೆಗೆ ಬಂದೆ. ಆಮ್ಲೆಟು ರೆಡಿ ಐತಿ. ಮೊಟ್ಟೆ ಬಾಯ್ಲ್ ಮಾಡಿದ್ದು ತಿಂದೇನ. ಆಮೇಲೆ ಸ್ಪೆಷಲ್ ನಮ್ಮ ಮನೆ ಒಳಗೆ ನಾನು ನಿನ್ನೆ ಮಾಡಿದ್ದ ನುಗ್ಗೆಕಾಯಿ ಸಾರು. ನಮ್ಮ ಮಕ್ಕಳಿಗೆ ಅದು ಟೇಸ್ಟ್ ಗೊತ್ತಾಯ್ತು ನೀನು ಮಾಡಿ ಅಂತ. ಆಮೇಲೆ ಇದು ನಮ್ಮ ಮನೆಯವ್ರ ಸಲುವಾಗಿ ಹಾಗಲಕಾಯಿ ಪಲ್ಯ, ಬ್ಯಾಡಿ ಹಾಕಿ ತೊಗರಿಬೇಳೆ. ಶಾಂಭವಿ ಸಲುವಾಗಿ ಬೀನ್ಸ್ ಪಲ್ಯ. ಶಾಂಭವಿನ ಡಬ್ಬ ಐತಿ ಅಂತ ಕೇಳಬೇಕು. ಆಮೇಲೆ ನಮ್ಮೆಲ್ಲರ ಸಲುವಾಗಿ ಚಪಾತಿ, ಮತ್ತು ನಮ್ಮ ಮನೆಯವ್ರ ಸಲುವಾಗಿ ನಮ್ಮ ಅತ್ತೆಮ್ಮ ಸಲುವಾಗಿ ಬಿಸಿ ರೊಟ್ಟಿ ಮಾಡೋದೈತೆ. ಆಮೇಲೆ ನಮ್ಮ ಅತ್ತೆಮ್ಮ ಈಗ ಒಂದು ಚಪಾತಿ ಚಾ ತಿಂದರು. ಆಮೇಲೆ ಈಗ ನಮ್ಮ ಮನೆಯವ್ರ ಸಲುವಾಗಿ ಇದು ರೆಡಿ ಐತಿ. ಇಲ್ಲಿ ಮೆಕ್ಕೆಜೋಳ ಮತ್ತು ಇದು ಸಲಾಡ ಬೆಳಿಗ್ಗೆ ತಿನ್ರಿ ಅಂತ ಹೇಳಿ ಈಗ ಸ್ನಾನ ಮಾಡಿ ಬಂದು ತಿಂತೇನೆ ಅಂತ ಹೇಳಿ ಸ್ನಾನಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವ್ರು. ನಮ್ಮ ಕೆಲಸ ನಾವು ಮಾಡಿರ್ತೇವೆ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದದ. ಅದಕ್ಕೆ ಏನು ಮಾಡ್ತಾರೆ ಮಾಡಲಿ ಅಂತ ನಾವು ಬಿಟ್ಬಿಟ್ಟಿದ್ದೀವಿ. ಯಾಕಂದ್ರೆ ಇಷ್ಟು ಬೇಗ ನನಗೆ ಬೆಳಿಗ್ಗೆ 9 ಗಂಟೆಗೆ ರೊಟ್ಟಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಅತ್ತೆಯವ್ರು ತಿನ್ನೋದು 11:30 12 ಗಂಟೆ ಒಳಗೆ ನಾವು ಊಟ ಕೊಡ್ತೀವಿ. ಅವ್ರ ಸಲುವಾಗಿ ನಾವು ಬೇರಿಸಾಗ್ತದಂತ ಬೇಗ ಮಾಡತ್ತಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಆಮೇಲೆ ಸಾವಕಾಶ ಇದಷ್ಟು ತಿಂದು ಕೊಡ್ತಾರೆ. ಹಲ್ಲದ ಅವರಿಗೆ छान दिसायला तुला साडी आज आहे. छान वाटाले. पाप कसं उचलली बघ केवढं मोठं बुट्टी. ही आजीला एक केळ घे, देऊन ये तिथं बसलेत. आणि तू पण एक घे. म्हणतात दिलेत मग सांग. ಇಲ್ಲಿ ಕೊಡು. ಈಗ ಬಾಳೆನ त्या ಕೊಟ್ಟು ಬರ್ತಾ दर तू देऊन येते. हां मला पण दिले मग सांग. नाही तर अर्धा खात्यात अर्धा देतात. असं करतात. खाऊ देत ಪಾಪ. ಇಲ್ಲಿ ನೋಡಿ ಒಂಚೂರು ಮೊಸರು, ಆಮೇಲೆ ಚಪಾತಿ ಅದಾವ. ಶಾಂಭವಿನ ತಿಂದು ಹೋದ್ರು. ಆಮ್ಲೆಟ್ ಅದು. ಮತ್ತು ಅವಳು ಹೋಗಿದ್ದಾಳೆ ಬೇಗ. ಇದು ಚಿನ್ನುಗೆ ಇಷ್ಟ ಆಗೈತೆ ಅಂತ ಇದು ಮೆಕ್ಕೆಜೋಳ ತಿನ್ಕೊತಾರೆ ನೋಡಿ. ಅವ್ರೆ ಎಷ್ಟು ಮೆಕ್ಕೆಜೋಳ ಮೇಲೆ ಜೀವ ಐತೆ ಅಂತ. ಸ್ವೀಟ್ ಕಾರ್ನ್ಸ್ ಐತೆ ತಿನ್ಕೊತ್ಕೋತಾರೆ. ಮೊದಲೇ ಜವಾರಿ ಭಾಳ ಇಷ್ಟ ಆಗ್ತೈತಲ್ಲ ನಾವು. ಬೇಗ ಇದ್ದು ಬೆಳಿಗ್ಗೆ. ನಿನ್ನೆ ಹೇಳಿದ್ದೆ ನಿಮಗನ್ನ ಸಾಲಿದದು ಮಾಡೋದದ ನಮ್ಮ ಅತ್ತೆಯರ್ದು ಅಂತ ಹೇಳಿ. ಅದಕ್ಕೆ ಅವ್ರು ಅನ್ನತ್ತಿದ್ರು ಅದು ಮಾಡೋದೈತಿ. ಯಾವಾಗ ಮಾಡ್ತೀನಿ ನೋಡಿ ಅಂತ ಕೇಳತ್ತಿದ್ರು. ಆಯಿತು ಮಾಡ್ತೇನೆ ಅಂತ ಹೇಳಿದ್ದೆ. ಮತ್ತೀಗ ರೊಟ್ಟಿ ಬೇರೆ ಮಾಡೋದೈತೆ ನಂಗೆ. ಆಮೇಲೆ ಮಾಡ್ತೇನೆ ರೊಟ್ಟಿ. ಈಗ ಸದ್ಯಾಗ ಈ ಸೀರೆ ನಮ್ಮ ಅತ್ತೆಯಾಗ ನಾ ಕೊಟ್ಟಿದ್ದೆ. ಭಾಳ ಇಷ್ಟ ಆಗಿತ್ತು ಅವ್ರಿಗೆ ಸೀರೆ ಇದು. ಮತ್ತು ಅವ್ರಿಗೆ ಭಾಳ ಚಂದ ಕಾಣಿಸ್ತೈತಿ. ಅವ್ರೇನಂತ ಇದ್ದಾರೆ, ಇವ ಜೋತ್ ಬಿದ್ದಾವಂತ.
ಇದು ಸರಿಯಾಗಿ ಹಿಂಗೆ ಹೆಂಗೆ ಕಟ್ಟೋದು ಅವ್ರಿಗೆ ಕೇಳ್ತೇನೆ, ಏನಾಗೈತೆ ಅವ್ರಿಗೆ ಕೇಳೋಣ, ಅವ್ರು ಏನು ಹೇಳ್ತಾರೆ ನೋಡೋಣ ನಡೀರಿ, ಅವ್ರ ಬಾಯಿಂದನೇ ಕೇಳ್ಕೊಳ್ಳೋಣ. ನೋಡಿದ್ರಿ, ಅವ್ರಿಗೂ ಗೊತ್ತಾಗತ್ತಂತ ಏನ್ ಲಡ್ಬಳ ಆತೈತೆ ಅಂತ ನೋಡ್ರಿ. ಇದು ಲಡ್ಬಳ ಆತೈತೆ ಅನ್ನತಾರ. ಇಷ್ಟ್ ಚಂದ ಸಾಡಿಗೆ ಗೋಣಿ ಕಟ್ಟಿ ಕೊಟ್ಟಾರ ಅವ್ರ. ಇಷ್ಟ್ ಚಂದ ಕಟ್ಟಿದಾಗ ಇದಕ್ಕೆ ಲಡ್ಬಳ ಆತೈತೆ ಅನ್ನೋದ್ಲೆ ಇದು ಏನ್ ನಾವು ಏನ್ ಮಾಡೋದು? ಇದು ಇಷ್ಟ್ ಚಂದ ಗೋಡೆಗೆ ನಾ ಏನ್ ಮಾಡಿ ಕೊಡ್ಲಿ ಅಭಿಮಾನಿಗಳಿಗೆ ಹೇಳ್ರಿ. ಈ ಮಗು ಹಠ ಅನ್ಲೋ ಏನ್ ಮಗು ಅನ್ಲೋ ಏನ್ ಅನ್ಲಿ ನೀವ ನನಗೆ ಹೇಳ್ರಿ. ಹಿರಿಯರ ಅಂತ ನಾವು ಎಷ್ಟೊಂದು ಜೀವ ಮಾಡಿ ನಾವು ಸಂಭಾಳಿಸ್ತೀವಿ ಮಾಡ್ತೀವಿ. ಅವ್ರಿಗೆ ನಾವು ಹೆಂಗ ಸಂಭಾಳಿಸೋ ಹನಿ जोर पडले इथं लावून सोडू हे नसा पाहिजे होता मग हे आज धरून इथं असं बांधलं आवड होते ते खरं हे जळगी बेडा नंतर जळगी बेडा तेव्हा मधी सगळं आहे. एक लावल्या काढलं तर चलते काढून सोडवा आणि करतो. आणि असं वर बांधायचं आणि हे घट होत्या हे लळगुळाले खाली ಅವ್ರ ಎಷ್ಟ್ ಐಡಿಯಾ ಮಾಡ್ಯಾರ ನೋಡ್ರಿ. ನಮ್ಮ ಎಷ್ಟ ಅತ್ತೆಯವ್ರ ತಲಿ ಎಷ್ಟ್ ಓಡ್ಸ್ಯಾರ ಅಂದ್ರ ಅವ್ರ ಏನ್ ಅನ್ನತಾರ ಗೊತ್ತದ, ಇದು ಎಲ್ಲಾ ಸಾಡಿದ ಮಾಡಿದ ಗೊಂಡೆ ತೆಗಿಯೋದ, ಪಿಕೋ ಮಾಡೋದ, ಮತ್ತೇನ್ ಮಾಡೋದು ಇವು ಗೊಂಡೆಗಳದಾವಲ್ಲ ಒಂದೊಂದೊಂದ್ ತಗೊಂಡ ಮತ್ತೆ ಇದು ಸೂಜಿಲೆ ಹಚ್ಚೋದ. हे नसायला पाहिजे होते डिझाईन धरून एवढं हे असं धरलं की नाही काहीच त्रास नाही. ಏನ್ ಮಾಡೋದು, ಇದೇನ್ ಕಟ್ ಮಾಡೋದಿಲ್ಲ ಈಗ. ಇದೇನದಲ್ಲ ಇದ ಕಟ್ ಮಾಡೋದಿಲ್ಲ ಈಗ. ಅದ ಇದು ತಗೊಂಡ್ ಹಿಂಗ್ ಮಾಡ್ಕೊಂಡು ಹೊಲ್ಕೊಂಡ್ ಬಿಡೋದು. ನಮ್ಮ ಅತ್ತೆಯವ್ರ ಏನಂತ ಇದಾರಂದ್ರೆ, ಇದೇನ್ ಅದಾವಲ್ಲ ಇವು ಮನೆ ಮಾಡಿದಾರ ಅವ್ರ ಗೋಂಡಿ ಕಟ್ಟೋದ ಅಮ್ಮ. ಇದ ನಂಗ ಮಾಡ್ಕೊಂಡಿದ್ದ ಇತ್ತಿದ ಸಿಂಪಲ್ ಆಗಿ ನಾವು ಮಾಡ್ಕೊಂಡಿದ್ದು. ಅವ್ರೇನಂತ ಇದಾರ, ಇದೇನದಲ್ಲ ಇದು ಗಟ್ಟಿ ಕುಡ್ರೋದಿಲ್ಲ, ಮತ್ತೆ ಇದು ಯಾವಾಗಾದ್ರೂ ಕಟ್ಟಾಗಿ ಗೋಂಡೆ ಬೀಳೋದ. ನೀ ಏನ್ ಮಾಡು, ಇದ ತೆಗಿ ಕಟ್ ಮಾಡಿ ಇದಕ್ಕೆ ಪಿಕೋ ಮಾಡಿ, ಇವು ಗೋಂಡೆ ಅದಾವಲ್ಲ ಗೋಂಡೆ ಅಷ್ಟೇ ಇಲ್ಲಿ ಕಟ್ ಅನ್ನತಾರ ನಮ್ಮ ಅತ್ತೆ. ಅದಕ್ಕೆ ಈಗ ಹಂಗ ಮಾಡೋನು, ಇದು ಎಲ್ಲೆಲ್ಲಿ ಅದಾವಲ್ಲ ಒಂದೊಂದೊಂದ್ ಕಡೆ ಅವ್ರಿಗೆ ಕಟ್ಟಿ ರೆಡಿ ಮಾಡಿ ಕೊಡ್ತೇನೆ ನಮ್ಮ ಅತ್ತೆಯವ್ರಿಗೆ. ಮತ್ತು ಇದು ಹಿಂಗೆ ಮಾಡಿ ರೆಡಿ ಮಾಡಿ ಇಡೋನು, ಆಮೇಲೆ ಕೊಡಾಕ್ ಬರ್ತೈತೆ ಅವ್ರಿಗೆ. गीता आणलेलं साडी आता जर नेसून बघा, ह्यात बघूया कसा झंपर आहे का बघूया. नेसून बघा झंपर पीस आहे का बघूया. जंपर पप्पर काय घालू नेसून बघा कुठं आता नेसायचं. हा बघूया काय होते, काय केवढा आहे, लांब केवढा आहे बघूया कुठं. काय ते नेसो हा ते नेसून थांबायचं. हे आता तर वाटेल कर राहू दे आता ते का म्हणतात बघायला पाच परत दिस चांगलं बघा. त्यामुळे असं आजूबाजू पाहिजे लेकरं बाळा सगळ्याला आत्ताले लोक सध्याच्या सगळ्याला नवरा बायकोला पोराला तुमचं बळक बंधा सगळ्याला असं राहू दे. मला असं धान्य आणून देत तू दिल्याला साडी नेसलो चांगली साडी. हा चांगली साडी म्हणाली. मग किती छान दिसायला वाटते. फोटो होते की असं तर नेसतो बाय छान छान मस्त मस्त कपडे. नुसतं राबायचं पोरं बघायचं तो नेऊन तूच मला काय बी आणता मला परत तो घेऊन यायचा म्हणतात. मला हातानं होत नाही म्हणतो काय ನಮ್ಮ ಅಮರ್ ನೆನಪು मला सांगू नको म्हणतात. ನಮ್ಮ अमर ನೆನಪು कोण आलं गेलं घरी नव सगळं बघायचं तर बघ. सासू सासरा नंदा धीर आलं गेलं सगळं हे करून बघून हे नमुने येऊन बसलो आणि त्याने ताटून ಅಭಿಮಾನಿಗಳಿಗೆ ಬಿಸಿ ಬಿಸಿ ರೊಟ್ಟಿ ಮಾಡೋನು. ಮತ್ತು ನಮ್ಮ ಅತ್ತೆಯವರಿಗೆ ಊಟ ಕೊಡೋನು ಟೈಮ್ ಬೇರೆ ಆಗೈತೆ ಭಾಳ. ನಮ್ಮ ಮನೆಯವರು ಅನ್ನ ಸಾರು ಸ್ವಲ್ಪ ಇದೆಲ್ಲ ತಿಂದಾರ ಅವಾಗ. ಮತ್ತು ಸ್ವಲ್ಪ ಇದು ಸ್ವಲ್ಪ ಬಿಸಿ ರೊಟ್ಟಿ ತಿಂದು ಅವರು ಮಲ್ಕೊಲಿ. ಮತ್ತು ನಮ್ಮ ಅತ್ತೆಗೂ ಒಂದು ಗುಳಿಗೆ ಕೊಡೋಣ. ಮತ್ತು ಕೆಮ್ಮಾಗಿ ಚಾಲು ಮಾಡಿದ್ರು. ಈಗ ಆರಾಮಾಗೈತೆ ಅಂತ ಅನ್ನತಿದ್ದೆ, ಮತ್ತು ಕೆಮ್ಮು ಚಾಲು ಆತು. ಈಗ ನಮ್ಮ ಮನೆಯವ್ರ ನಮ್ಮ ಅತ್ತೆಯವರು ಪ್ಲೇಟ್ ಮಾಡಿಟ್ರೆ ರೆಡಿ ಮಾಡಿಕೊಟ್ರು. ರೊಟ್ಟಿ ಬಿಸಿ ಬಿಸಿ ಮಾಡಿಕೊಟ್ಟೆ. पावसाळा येणार
आता जेवा येवा त्या जेवण पाऊस पाऊस थंड ऊन जोरानं पाऊस कमी पाऊस थोडक्याला पाऊस हे सगळं कोणा समजा हातात नाहीये. हा करेक्ट. आता कसं काय त्याला आम्ही प्रश्न करता येत नाही. संपी नका होय होय ಸಂಪಿ ನಕ ಆಯ್ತು ನೋಡಿ ಅಮ್ಮನಿಗೆ ರೊಟ್ಟಿ ಆಯ್ತು ಈಗ ಆತ 12:30 ಟೈಮ್ ಮತ್ತು ಆಮೇಲೆ ಇಲ್ಲಿ ಪಾತ್ರೆ ಅದು ಹಚ್ಚಿ ಎಲ್ಲ ನೀಟ್ ಮಾಡಿ ಹೋಗ್ಯಾರ. ಇವತ್ತು ಬಂದಾರ ಅಲ್ಲಿ ಚಲೋ ಆಗೈತಿ. ಶಾಂಭವಿನೂ ಬಂದರು. ಇವರು ಅತ್ತೆನೂ ಊಟ ಮಾಡತ್ತಾರ. ಬೀನ್ಸ್ ಪಲ್ಯ ರೊಟ್ಟಿ ಕಾಯಿ ಪಲ್ಯ ಅದೆಲ್ಲ ತಿನ್ನೋದಾರೆ. ಯಜಮಾನ್ರಿಗೆ ಖರೆ ಟೈಮ್ ಆಯ್ತು 12:30 ಯಾಕೆ ಪಾಪ ಮಲ್ಕೊಳಗೆ. ನಮ್ಮ ಅತ್ತೆಯವ್ರು ಯಾವಾಗ ಮಲ್ಕೊಳ್ಳೋರು ಯಾವಾಗ ಹೇಳವ್ರು ನೋಡ್ರಿ. ಯಜಮಾನ್ರಿಗೂ ಇಷ್ಟ ಆಗೈತಿ. ಟೈಮಿಂಗ್ ಬೇರೆ ಬೇರೆ ಟೈಮಿಂಗ್ ಆಗತ್ತವ. ಯಾವಾಗ ಬೇಕಾದಾಗ ಊಟ ಕೊಡು. ಏನು ಅದ ಅನ್ನ ಅದು ಉದ್ರ ಭಾಳ ಐತ್ಲ. ಮತ್ತು ಅದ ಅವ್ರು ಅನ್ನತ್ತಾರ ಎಲ್ಲರಿಗೂ ಮಾಡ್ತಾರೇನಿಲ್ಲ ಅನ್ನತ್ತಾರ. ಸೋನಾ ಮಸೂರಿ ಅನ್ನ ತಿಂತಾರಂತ. ಅವ್ರು ರೇಷನ್ ಅನ್ನ ತಿನ್ನೋದಿಲ್ಲ ಅಂತ ಅಲ್ಲಿ ಮನ್ಯಾಗ. ಅದಕ್ಕೆ ಅನ್ನತ್ತಾರ ಅವ್ರ ನಿಮಗೆ ಮಾಡ್ಕೊಳ್ಳೋದಿಲ್ಲ ಏನು ಕೇಳ್ತಾರ ಅವ್ರ ಅಣ್ಣ. ನನಗೆ ಒಬ್ಬಾಕಿಗೆ ಮಾಡೋದಿಲ್ಲ, ನಿಮಗೇನು ತಿನ್ನತ್ತೀರಿ ಅದ ಕೊಡ್ರಿ ಅಂತ. ಅದು ಕೊಟ್ಟು ಅಂತಂದ್ರೆ ಉದರಾಗೋದ. ಹಾ ಏನಾಗಿತ್ತು ಹುಳ ಕೆಂಪು ಹುಳ ಮೇಲೆ ಅಂತ ಹೇಳಿ ಬಾಪ್ರೇ. ಇಲ್ಲಿ ನೋಡಿ ಇಷ್ಟು ಸಣ್ಣ. ಹಾ 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 ನೋಡಿ ಏನು ಮಾಡೋದು. ಈ ರೀತಿ ಕಸದ ಬಿಟ್ಟು ನೀವು ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ನೋಡಿ ಕೆಲಸ. ಯಾಕಂದ್ರೆ ಸಪ್ಪ ಇರ್ತಾವಲ್ಲ ಅಂತ ಅಂತದಕ್ ಮಾಡ್ತೈತೇನ ಅದ. ಹಾ ಅಂತದ್ ಮಾಡಲ್ಲ. ಅಂತವ್ ನೋಡ್ಕೊಂಡ್ ತಗೊಳೋದವ್ರ. ಯಾಕಂದ್ರೆ ನಮಗ ಒಂದ್ ಐಡಿಯಾ ಸಿಕ್ಕಿಲ್ಲ ಈಗ. ಮಾಡ್ಬೇಕಂದ್ರ ಖರೆ ನಮ್ದು ಇದಕ್ಕಿಲ್ಲ ಹಂಗ. ಅಡಿಗೆ ಮನ್ಯಾಗ ಐತಲ್ಲ ಸಫಾಯಿ ಐತಿ ನೋಡಿ. ಅದು ಏನ್ಪಾ ಎಲ್ಲೆಲ್ಲಿ ಮನಿ ಮಾಡ್ಯಾವ ನೋಡ್ರಿ ಅವು. ಇಷ್ಟು ಗಟ್ಟಿ ಹಿಡ್ದಿದ್ ನೀವು. ಈ ರೀತಿ ನಮ್ಮ ಮನೆಯವ್ರು ಮಾಡಿ ತೆಗಿತಾರೆ. ನಮ್ಮ ಮನೆಯವ್ರ ಕೆಲಸ ನೋಡಿ ಇದೆಲ್ಲ. ಇಲ್ಲಿ ಬಂದು ಇವೇನು ಒದ್ರಾದ ನೋಡಿ. ಏನ್ ಸಾಮಾನ ಇಲ್ಲಿ ಹುಳ ಇಲ್ಲ ಹಿಡಿದು ತೆಗ್ದು ಜೋರ ರಪಾರ ಬಂದಿದ್ದಂತ ಮನೆಗಳ ಒಮ್ಮೆ ನಾನು ನೋಡೋಣ ಅಂತ ಬಂದು ವಿಡಿಯೋ ಮಾಡ್ಕೊಳಕಂತ. ಭಾಳ ರಪ್ಪ ಮಳಿ ಒಮ್ಮೆ ಸಡನ್ ಆಗಿ ನೋಡಿ. पाऊस लय जोर आलं. होय हा गडबडी बागला बंद ಮಾಡ್ರಿ. ಬೇಕಲ್ಲ ಬಾಂಧನ್ घेता ಬಾಂಧ काय ಮಾಡೋದು. आत्या औषध घालतो डोळ्यात जरा बांधून घ्या पटना बघूया. होय होय तेच आता जेवतो आता. सगळेजण व्हिडिओ मध्ये बघायला आजी किती छंद करायला म्हण म्हणाले आता. आजी किती छंद करायला मो 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 म्हण म्हणाले आता. ते बारक मूल आहे म्हणाले ते तोंड बघून करतायला म्हणून. ते ಅದ ಅಪ್ಪು ಊಟ ಮಾಡಿಸ್ಬೇಕು. ಟೈಮ್ ಆತಲ್ಲ. ಮತ್ತೆ ಅಪ್ಪು ಸಲುವಾಗಿ ಬುರ್ಜಿ ಮಾಡ್ತಾ ಇದ್ದೀನಿ. ಶಾಂಬೋ ಬೀನ್ಸ್ ಪಲ್ಯ ಚಪಾತಿ ಇಷ್ಟಪಟ್ಟು ತಿನ್ನಿಲ್ಲ ಅವಳು. ಬೆಳಿಗ್ಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ ಅವಳಿಗೆ. ಅಪ್ಪು ಮತ್ತು ಬೆಳಿಗ್ಗೆ ಆಮ್ಲೆಟ್ ಮಾಡಿದ್ದೆ. ನಾ ಬೆಳಿಗ್ಗೆ ಅವನ ಸಲುವಾಗಿ ಅನ್ನ ಮತ್ತು ಸಾರ ಕೊಟ್ಟಿದ್ದೆ. ಈಗ ಚಪಾತಿ ಅದಾವ ಬಿಸಿ ಬಿಸಿ. ಅವ್ರು ಚಪಾತಿ ಮಾಡಿಟ್ಟು ಹೋಗ್ಯಾರ. ಇವ್ರಿಗೆ ರೊಟ್ಟಿ ಮಾಡಿ ತಿನ್ನಿಸಿ ಮಲಸ್ತೆ. ಈಗ ಇಬ್ಬರು ಹೋಗಿ ಅತ್ತೆಮ್ಮ ಒಂದು ಅವ್ರವ್ರ ಜಾಗ ಹಿಡಿದ್ರು, ನಮ್ಮ ಮನೆಯವ್ರು ಅವ್ರ ಜಾಗ ಹಿಡಿದ್ರು. ಮತ್ತು ನಾನು ಈಗ ಏನಾದ್ರು ಸ್ವಲ್ಪ ತಿಂದೆ ನಂದು ಎಡಿಟಿಂಗ್ ಮುಗಿಸ್ಕೋತೀನಿ. ಅವ್ರವ್ರ ಕೆಲಸಗಳು ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಮಲ್ಕೊಳ್ಳೋದಂಥ ಟೈಮ್ ಅದಾವ. ನಮ್ಮ ಮನೆಯವ್ರದ್ದು ರಿಟೈರ್ಮೆಂಟ್ ಆಗೈತಿ. ಮಲ್ಕೊಳ್ಳೋರು ಅವ್ರೀಗ. ಮತ್ತು ಆರಾಮ್ ಮಲ್ಕೊಳ್ಳಿ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡಲಿ ಅಂತ ನಮ್ಮ ಮನೆಯವ್ರಿಗೂ ಫ್ರೀ ಬಿಟ್ಟೇನಿ.
ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಿದ್ರು ಅವಾಗ ನಂಗೆ ಏನು ಅನಿಸ್ತಿರ್ಲಿಲ್ಲ. ಆರಾಮ್ ಡ್ಯೂಟಿ ಮಾಡಿ ಬರೋದು, ಆರಾಮೆಲ್ಲ ಮಾಡೋದು, ಟೈಮ್ ಎಲ್ಲ ಇತ್ತು. ಈಗ ಏನಾಗೈತಿ, ನಮ್ಮ ಮನೆಯವರು ನಮ್ಮ ಮನೆ ಒಳಗೆ, ನಮ್ಮ ಅತ್ತೆಯವರು ಮನೆ ಒಳಗೆ, ಅಪ್ಪೂನು ಪಿ ಜಿ ತಯಾರಿ ಮಾಡಾಕ ಮನೆ ಒಳಗೆ, ಹಿಂಗೆ ಆಗಿ ಮನ್ಯಾಗ ಫುಲ್ ಜಾತ್ರೆ ಆದಂಗೆ ಆಗೈತೆ ನಮ್ಮ ಮನ್ಯಾಗ. ಎಲ್ಲರೂ ಮನ್ಯಾಗ. ಆಮೇಲೆ ಶಾಂಭವಿದು 1 ಗಂಟೆಗೆ ಬಿಡ್ತದೆ ಕ್ಲಾಸ್. ಆಗಿ 1 ಗಂಟೆಗೆ ಕ್ಲಾಸದಿಂದ ಬರ್ತಾಳೆ ಆಕೆಯೂ ಮನ್ಯಾಗ. ಹೀಗಾಗಿ ಎಲ್ಲರೂ ನಮ್ಮ ಮನೆ ಒಳಗೆ ಇರ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲವರೆಗೂ ಒಬ್ರಿಗೆ ನೀರು ಕೊಡೋದು, ಒಬ್ರಿಗೆ ಊಟ ಮಾಡಿಸೋದು, ಒಬ್ರಿಗೆ ಆದಮೇಲೆ ಒಬ್ರಿಗೆ ಇದು ಮಾಡೋದು, ಹಿಂಗೆ ಮಾಡ್ಕೊಂಡು ನನಗೆ ಬೆಳಿಗ್ಗೆಯಿಂದ ರಾತ್ರಿ ಕೆಲಸ ಮಾಡೋದು. ಮತ್ತು ಆಮೇಲೆ ಸ್ವಲ್ಪ ಜುಂಬಾನೂ ಇಲ್ಲ, ಏನಿಲ್ಲ. ಆಮೇಲೆ ಎಕ್ಸರ್ಸೈಸ್ ಮಾಡೋಕೆ ಟೈಮ್ ಇಲ್ಲ. ಒಬ್ರದ್ದಾದ್ಮೇಲೆ ಒಬ್ರದಂಗೆ ಕೆಲಸದವ್ರದ್ದು ಅವ್ರು ಬರ್ತಾರೆ, ಅವ್ರದ್ದು ಎಲ್ಲ ಕಳಿಸ್ಕೊಡೋದು. ಹೀಗಾಗಿ ಅಪ್ಪು ಟೈಮಿಂಗ್ನು ಊಟ ಚೇಂಜ್ ಆಗೈತಿ. ನಮ್ಮ ಮನೆಯವರು ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿ ಹೋದ್ರೆ ಅವ್ರು ಮಧ್ಯಾಹ್ನ ನಮ್ಮ ಮನೆಯವ್ರು ಬರೋರು, ಮತ್ತು ರಾತ್ರಿ ಊಟ ಹಿಂಗಿತ್ತು. ಈಗ ನಮ್ಮ ಮನೆಯವ್ರಿಗೊಮ್ಮೆ, ನಮ್ಮ ಅತ್ತೆಗೊಮ್ಮೆ, ಅಪ್ಪುಗೊಮ್ಮೆ, ಸಮ್ಮುಗೊಮ್ಮೆ, ಕೆಲಸದವ್ರಿಗೊಮ್ಮೆ, ಹೀಗಾಗಿ ನಂದು ಒಮ್ಮೆ ಎಲ್ಲ ಟೈಮಿಂಗ್ ಚೇಂಜ್ ಆಗ್ಯಾವ. ನನಗೂ ಈಗ ಈರುಳ್ಳಿ ಹಾಕಿ ಆಮ್ಲೆಟ್ ಮಾಡ್ಕೊತೀನಿ. ನಾನು ಚಪಾತಿ ಆಮ್ಲೆಟ್ ಹೊತ್ತು ತಿಂತೀನಿ. ಮತ್ತು ಒಂದು ಸ್ವಲ್ಪ ವಿಡಿಯೋ ವೇಟಿಂಗ್ ಮಾಡಿದ್ದಿ ಮತ್ತಂದ್ರೆ ಮಾಡ್ಕೊತೀನಿ. ಅತ್ತೆ ದೇವ್ರು ಎದ್ಕೊತಾರೆ ಮತ್ತು ಇವರು ಯಜಮಾನ್ರು ಇಲ್ಲಿ ಕೆಲಸ ನಡೆಸಿದ್ದಾರೆ. ಸ್ಪೆಷಲ್ ಕೆಲಸ ನಮ್ಮ ಮನೆಯೊಳಗೆ. ಇದೆಲ್ಲ ನಾವು ತೊಗೊಂಡ್ಬಂದ್ಮೇಲೆ, ಹೊಸ ತೊಗೊಂಬಂದ್ಮೇಲೆ ನಾವು ಈ ರೀತಿ ಹೇಳಿದ್ದೆಲ್ಲ ನಿಮಗೆ, ಅದೆಲ್ಲ ಕಟ್ಟಿಗೆ ತೊಗೊಂಡೆ ನಮ್ಮ ಮನೆಯವ್ರು ಹಿಂಗೆ ಅದ್ರೊಳಗೆ ಒಳಗೆ ಹಿಂಗೆ ಹಾಕಿ ಆಮೇಲೆ ಅದಕ್ಕೆ ಸರಿಯಾಗಿ ತಂತಿಲೆ ಈ ಥರ ಬಿಗಿತಾರೆ ನೋಡಿ. ಮತ್ತು ಅವ್ರಿಗೆ ಭಾಳ ವಜನ ಆಗ್ತಾವಂತ ಹೇಳಿ ಸೊಪ್ಪು ಎಲ್ಲ ತೆಗೆದು ಎಲ್ಲ ಇದು ಮಾಡ್ಕೊಂಡು ಈ ರೀತಿ ಈಗ ಮೊದ್ಲಿನ ಕಸ್ಬರ್ಗಿ ಇದು ವಜನ ಹಿಂಗೆ ಆಗ್ತಾವೆ. ಇಂಥದ್ರಾಗೆಲ್ಲ ಮೊದ್ಲಿಂದನೂ ಭಾಳ ಶಾನೆ ಇವ್ರೆ ಇಂಥದ್ದೆಲ್ಲ ಮಾಡಕ್ಕೆ. ನಮ್ಮ ಅತ್ತೆಯವ್ರೂ ಸೇಮ್ ಹಿಂಗೆ. ನಮ್ಮ ಅತ್ತೆಯವ್ರನ್ನ ಎಲ್ಲನವ್ರು ಇವರೇ ನಮ್ಮ ಮನೆಯವ್ರೆ ಇಂಥ ಕೆಲಸ ಮಾಡಕ್ಕೆ. ನಮ್ಮ ಅತ್ತೆಯವರು ಹಿಂಗೆ ಮಾಡ್ತಿದ್ರು. ಕಸ್ಬರ್ಗಿಗೆ ಮುರಿತಂದ್ರೆ ಕಟ್ಟೋದು, ಮತ್ತು ದಾರ ಕೊಡ್ರಿ ನಾ ಬಿಗಿತೇನೆ ಅಂತ ಅನ್ನೋದು, ಆಮೇಲೆ ವಯರ್ ತೊಗೊಂಡು ಸುತ್ತೋದು. ಹಂಗೆ ನಮ್ಮ ಮನೆಯವ್ರು ಇದೆ ಎಲ್ಲ ಮಾಡ್ಕೋತ ಕೂತಾರೆ ನೋಡಿ. ಈಗ ನಮ್ಮ ಅತ್ತೆಯವ್ರು ಚಾಯ್ ಕೊಡೋನು. ಇವತ್ತು ನಮ್ದೇನೋ ಗ್ಯಾಸ್ ಭಾಳ ತನಕ ಏನೋ ಪೈಪ್ಲೈನ್ ಕಟ್ಟಾಗಿತ್ತಂತ, ಅದಕ್ಕೆ ಭಾಳ ತನಕ ಗ್ಯಾಸ್ ಚಾಲೂ ಆಗಿರಲಿಲ್ಲ. ಟೈಮ್ 6:30 ಆಗೈತಿ. ಚಹಾ ಕೊಡು. ನಮ್ಮ ಅತ್ತೆಯವ್ರಿಗೂ ನಿದ್ದೆ ಇದು ಆಕಳಿಕೆ ಬರತ್ತವ. ಅಭಿಮಾನಿಗಳೇ, ಅದು ಆಕಳಿಕೆ ಬರ್ತಾವಲ್ಲ ಚಹಾ ಕುಡಿದೇ ಇದ್ರೆ ಅದು ಗೊತ್ತದ ನಿಮಗೆ. ಯಾಕಂದ್ರೆ ಭಾಳ ಜನ ಅಂತಾರೆ ಅದು ಚಹಾದ ಟೈಮ್ ಆದಾಗ ಆಕಳಿಕೆ ಬರ್ತಾವಂತ, ಅವಾಗ ಚಹಾ ಕುಡಿಬೇಕಂತ ಆಗ್ತೈತಂತ. ಇಲ್ಲ ಚಹಾ ಕುಡಿಲಿಲ್ಲ ಅಂದ್ರೆ ಹಂಗೆ ಆಗ್ತೈತಂತ ನೋಡಿ. ಅದಕ್ಕೆ ನಮ್ಮ ಅತ್ತೆಯವ್ರು ಅವಾಗಿನ ಮಾಡತ್ತಾರೆ, ಕಳಿಸ್ತಾ ಇದ್ದಾರೆ. ಮತ್ತು ಅದಕ್ಕೆ ಅವ್ರಿಗೂ ಸ್ವಲ್ಪ ಚಾಯ್ ಕೊಡೋನು. ಚಾಯ್ ಕುಡಿದು ಚಾಯ್ ಬಿಸ್ಕಿಟ್ ಮತ್ತು ಚಕ ಗ್ಯಾಸ್. ನಮ್ಮ ಮನೆಯವ್ರು ನೋಡಿ ಹಿಂಗೆ ಪ್ಲೇಟ್ಸ್ ಎಲ್ಲ ತೊಳೆದಿಟ್ಟಾರೆ. ಊಟ ಮಾಡಿದ್ದಿಲ್ಲಿ ಒಳಗೆ ಬಂದರೆ ಹಿಂಗೆಲ್ಲ ತೊಳೆದಿರ್ತಾರೆ. ನಮ್ಮ ಅತ್ತೆನೂ ಹಿಂಗೆ. ಆಮೇಲೆ ಇದು ಪಾತ್ರೆ ಎಲ್ಲ ಇವತ್ತು ತೊಳೆದಿಟ್ಟಾರೆ. ಕೆಲಸದವ್ರು ಬಂದು ಹೋಗಿದ್ದಾರೆ ಅಂದಮೇಲೆ ಯಾವ ರೀತಿ ಮನೆ ಆಗೈತೆ ನೋಡಿ ಎಲ್ಲ. ಮನೆಗೆ ಅತ್ತೆ ದೇವ್ರಿಗೆ ಚಾ ಕೊಟ್ಬರೋನು. ಮತ್ತು ಫೋನು ಚಾರ್ಜಿಂಗ್ ಇಡೋನು. ಈಗ ಬ್ಯಾಟ್ರಿ ಇಲ್ವ ಅಂತ ತೋರ್ಸಾಗ್ತದೆ. ನನಗೂ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿಡಬೇಕು ನಾಳಿದ. ದಿನಾಲೂ ರಾತ್ರಿ ಮಲ್ಕೊಳಕ್ಕೆ ಲೇಟ್ ಆಗತ್ತದ, ಅದಕ್ಕೆ ಹಿಂಗೆ ಮಾಡೋದಿಲ್ಲ. ಈಗ ಇವತ್ತು ಬೇಗ ಮಲ್ಕೊಂಡ್ಬಿಡ್ತೀನಿ. ಬಿಸ್ಕಿಟ್ ಕೊಡ್ತೀವಿ, ತಿನ್ನೋದು ಸ್ವಲ್ಪ ಅವರೇ ಭಾಳ ತಿನ್ನೋದಿಲ್ಲ, ಒಂದು ಚೂರು ತಿಂತಾರೆ ಕಡೆ ಕೊಡ್ತೀವಿ ಅವರಿಗೆ. ಬಿಸ್ಕಿಟ್ ಮೊದಲು ಕೊಡ್ತಿರ್ಲಿ ನಾವು, ಈಗ ಕೊಡಾತೀವಿ. ಯಜಮಾನ್ರಿ ಏನು ತಿಂತೀರಿ ನೋಡಿ. ಮತ್ತು ಚಹಾ ಮತ್ತು ಬಿಸ್ಕಿಟ್ ಕೊಟ್ಟಿದ್ದೀವಿ. ಅಭಿಮಾನಿಗಳೇ ಇಲ್ಲಿ ನೋಡಿ, ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಟೈಮ್ ಮತ್ತೆ ಅವರಿಗೆ. ಮತ್ತು ನಾವು ತಿಂತೀವಿ. ಮತ್ತು ಇದು ಬೇಳೆ ಚೆನ್ನಾಗಿದೆ, ಕುದಿಯಾಕಿಟ್ಟಿದ್ದೀನಿ, ಸಾರಿಲ್ಲ. ಮತ್ತು ಟೈಮ್ 6:30 ಆಗೈತಿ. ನಮ್ಮ ಅತ್ತೆಯವ್ರಿಗೂ ಬೇಗ ಊಟ ಕೊಟ್ಟು ಬೇಗ ಮಲ್ಸೋದೈತಿ. ಯಾಕಂದ್ರೆ ಅವರು ನಿದ್ದೆ ಬೇಗ 7 8 ಅಂತಂದ್ರೆ ಮಲ್ಕೊಳತ್ತಾರು. ಅದ್ರ ಸಲುವಾಗಿ ಅವರಿಗೆ ರಾತ್ರಿ ಅವರು ಕೂತ್ಕೊಳಕ್ಕಾಗೋದು. ಅದಕ್ಕೆ ಊಟ ಬೇಗ ಮಾಡೋಣ ಅಂತ ಹೇಳಿ ಬೇಗ ಅಡುಗೆ ಮಾಡಿಬಿಡ್ತೇನೆ. ಈ ಚಹಾ ಬಿಸ್ಕಿಟ್ ತಿನ್ನತ್ತೀನಿ. ಅತ್ತೆ ಖಾವಾತೆ ಬಿಸ್ಕಿಟ್. अत्ते ते दिल्याला जरा उरवून देऊ नकोसा. दिल्याला जरा उरवून देऊ नकोसा. दोन बिस्किट मधलं एक ठेवायचा. मग केवढं देऊ तुम्हाला बिस्किट? नवा आता 2 बिस्किट दिलोय. खाणार आहेसा? ओके अत्ते, गुड. ಗುಡ್ಡೆ ತೊಗೊಂಬಂದಿದ್ರು. ಅವ್ರು ಗುಡ್ಡೆ ಇಷ್ಟ ಆಗ್ತಾವ, 2 ತಿಂದಿರ್ತಾರೆ ಹಾಲು ಜೊತೆ. ಭಾಳ ಬಿಸ್ಕಿಟ್ ಮೇಲೆ ಪ್ರೀತಿ ಅವ್ರು ಮೊದಲಿಂದನೂ. ಗುಡ್. ನಮ್ಮ ಅತ್ತೆದು ಫೇವ್ರೆಟ್ ಪಿಕ್ಚರ್ ಇದೆ ಕರುವಿನ ಕೂಗು. ಅಮ್ಮ ವಿನಯ ಪ್ರಸಾದ್ ಅಮ್ಮ ಮತ್ತು ಪ್ರಭಾಕರ ಅಪ್ಪ ಅವ್ರು ಭಾಳ ಮಸ್ತ್ ಪಿಕ್ಚರ್ ಮಾಡ್ಯಾರಿದ. ಇದು ಭಾಳ ಆಳೋ ಪಿಕ್ಚರ್ ಐತಿ. ನಮ್ಮ ಅತ್ತೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ, ನೋಡ್ಕೊತ್ಕೋತಾರ. ಮನೆಗಳು ಆಯ್ತು ನೋಡಿ, ಟೈಮ್ ಅಂತ ಎಷ್ಟು ಬೇಗ. ಅದಕ್ಕೆ ಹಿಂಗೆ ಆಗ್ತದೆ ಅಂತ ಹೇಳಿ ಈಗ ಗಾಡಿ ಕುದಿಸಿ ಎಲ್ಲ ರೆಡಿ ಮಾಡಿ
ರೀತಿ ಬೇಳೆ ಬಿಡಿಸಿ ಎಲ್ಲ ಚೆನ್ನಾಗಿ ಬೇಳೆ ಅಂದರೆ ಹಿಂಗೆ ಮಸ್ತ್ ಆಗ್ತದೆ. ಈ ರೀತಿ ಬಾಯ್ಲ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈಗ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡು ಬಟ್ ನಾವು ಒಗ್ಗರಣೆ ಹಾಕಿ ನಮ್ಮ ಮತ್ತೆ ಅವ್ರಿಗೆ ಊಟ ಕೊಟ್ಟೆ ಬಿಡ್ತೀನಿ. ಆಗೈತೆ ಟೈಮ್ ಈಗ ನಮ್ಮ ಮತ್ತೆ ಇವಾಗ ಟೈಮ್ 9 ಆಗೈತೆ ಅಂತ ಹೇಳ್ಬೇಕು. ಈಗ ಊಟ ಮಾಡಂತ ಹೇಳ್ಬೇಕಿಲ್ಲ ಆದ್ರೆ ಹಂಗೆ ಕೊಟ್ಟು ಬಿಡ್ತಾರೋ. ಅತ್ತೆ आता उद्या बघू उद्या बघू जेवायला टाइम झाले 9 वाजलं. ಇವ್ರದ್ದು ತಯಾರಾದ ಈ ಪ್ಲೇಟ್ ಅವ್ರು ಊಟ ಕೊಡ್ರಿ. ಅವ್ರ ಕರೆಕ್ಟ್ ಟೈಮ್ ಆಗೈತೆ ಈಗ ಊಟ ಮಾಡೋದು. ಮೊಟ್ಟೆ ಈ ರೀತಿ ಮಾಡಿಕೊಟ್ಟಿದ್ದೀನಿ, ಊಟ ಮಾಡ್ತಾರೆ ಈಗ. ಮತ್ತು ಇಲ್ಲಿ ಸ್ವಲ್ಪ ಅನ್ನ ಬಿಸಿ ಮಾಡೋಕಿಟ್ಟೇನೆ ಅವರಿಗೆ. ಅನ್ನ ಇದೆ ಇಲ್ಲಿ, ಸ್ವಲ್ಪ ನೋಡೋಣ ತಿಂದರೆ ತಿಂತಾರಂತ ಹೇಳಿ ಅನ್ನ ಸ್ವಲ್ಪ ಬಿಸಿ ಮಾಡೋಕಿಟ್ಟೇನಿ. ಒಂದು ತುತ್ತು ಕೊಡೋನು ಅನ್ನನೂ ಕೂತ್ರ ಊಟಿಗೆ. ಈಗ ಅತ್ತೆ ಮಗನು ಕಣ್ಣಾಗ ಔಷಧಿ ಹಾಕೋದು ಆಯ್ತು. ಅವರು ಮಲ್ಕೊಂಡ್ರು 9 ಗಂಟೆ ಆಯ್ತು ನೋಡಿ. ಅಭಿಮಾನಿಗೆ ಕರೆಕ್ಟ್ ಟೈಮ್ ಆಗೈತಿ. ವಯಸ್ಸಾಗಿದ್ದವರಿಗೆ ಭಾಳ ತನಕ ರಾತ್ರಿ ಕೊಡ್ರೋಕ್ಕಾಗಲ್ಲ ಪಾಪ. ಮತ್ತು ನಾವು ಅದೆಲ್ಲ ತಿಳ್ಕೊಬೇಕಾಗ್ತೈತಿ. ನಮಗೆ ನಮ್ಮ ಜೊತೆ ಅವರು ಮೊದಲಿಂದ ಇಲ್ಲ, ಈಗ ಬಂದಿದ್ದಾರೆ ಅವರು ಇರ್ತೇನೆ ಅಂತ ಹೇಳಿ. ಅದಕ್ಕೆ ನಮಗೆ ಅವ್ರದ್ದು ರುಟೀನ್ಗಳು ನಮಗೆ ತಿಳ್ಕೊಳಕ್ಕೆ ಮಾಡೋಕೆ ನಮಗೆ ಭಾಳ ಟೈಮ್ ಆಗ್ತಾಯಿದೆ. ಯಾಕಂದ್ರೆ ಅವರು ಮೊದಲು ಭೇಟಿ ಆಗ್ತಿದ್ರು, ಒಂದು ಸ್ವಲ್ಪ ದಿನ ಇದ್ದಿದ್ದು ಹೋಗ್ತಿದ್ರು. ಈಗ ಹಂಗಿಲ್ಲ, ಈಗ ಇರಾಕಂತಂದು ಬಂದಾರಲ್ಲ, ಅದಕ್ಕೆ ನಮಗೆಲ್ಲ ಟೈಮ್ ಅವರು ಊಟದ ವ್ಯವಸ್ಥೆ ಏನು ಹೆಂಗೆ ತಿಂತಾರೋ, ಹೆಂಗೆ ಮಾಡ್ತಾರೋ, ಎಷ್ಟು ತಿಂತಾರೋ, ಅವ್ರಿಗೆ ಏನು ಕೊಟ್ಟರೆ ಆರಾಮಾಗ್ತೈತಿ ಎಲ್ಲ ಪ್ರತಿಯೊಂದು ನಮ್ಮ ದಿನಚರಿನೇ ದಿನಾಲೂ ಬೇರೆ ಬೇರೆ ಟೈಪ್ ಆಗ್ತಾಯಿದೆ. ಊಟದ ಟೈಮಿಂಗು ನಮ್ಮ ಎಲ್ಲ ಚೇಂಜ್ ಆಗತ್ತೆ. ಒಂದು ಸ್ವಲ್ಪ ಅಡ್ಜಸ್ಟ್ ಆಗ ನಮ್ಮ ಟೈಮ್ ಆಗೋದೆ ಈಗ. ಹಾಂ ಬಾ ಬಾ ಆರು ಬಬ್ಬಾಗ ಆರು ಬಾ 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 ಆರು ಬಬ್ಬಾಗ ಬಾ ಮುತ್ತಿ ಕೊಡ್ತೀನಿ ಬಾ ಬಬ್ಬಾಗ ಆರು ಹಾಕಮ್ಮ ಹಾಕಮ್ಮ ಆರು ಬಬ್ಬಾಗ ಆರು ಪಾಪು ಪಾಪು ಇಡ್ತೀನೇನೋ ಪಾಪು ಆಗ್ಯ ಹೊಟ್ಯಾಗ ಬಾ 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 ಮೆಟ್ಲ ನಡ್ಯಾತಾಳ ಬಾ 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 ಜಾನು ಬಾ 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 ಪಟ್ನ ಬಾ ಜಾನ ಬಾ. ಅಲ್ಲಿ ಯಾಕೆ ಹಂಗೆ ಮ್ಯಾವ್ ಮ್ಯಾವ್ ಬ್ಯಾಡ್ ಬ್ಯಾಡ್ ಬಡಿ ಬ್ಯಾಡ್ ಬರ್ತಾ ಬಾ ಆಕೆ ಬಾ. ಅಭಿಮಾನಿಗಳಿಗೆ ಟೈಮ್ 10 ಆಯ್ತು. ಈಗ ಎಲ್ಲರೂ ಅವ್ರವ್ರ ಜಾಗಕ್ಕೆ ಹೋಗಿ ಮಲ್ಕೊಂಡ್ರಿ. ಈಗ ನಂದು ಊಟ ಆಗಬೇಕು, ನಾನು ಊಟ ಮಾಡ್ತೀನಿ. ಮತ್ತು ನಂದು ಊಟ ಆಗಿಲ್ಲ ಇನ್ನೂ. ಹೌದಾ, ನಾನು ಊಟ ಮಾಡ್ತೀನಿ ಅಭಿಮಾನಿಗಳು ಈಗ. ಆಮೇಲೆ ಊಟ ಮಾಡಿ ಮತ್ತು ಈ ವಿಡಿಯೋನು ಇಲ್ಲಿ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.